ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಈಗ ನಾವು ನೋಡ್ತಾ ಇದೀವಲ್ಲ, ಈ ದೊಡ್ಡ ಒಂದು ಕುಂಟೆ, ಇದು ಕುಂಟೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇದು ಮುಳುಭಾಗ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಅವೈಜ್ಞಾನಿಕವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ರಸ್ತೆ, ಅಂದರೆ ರಾಷ್ಟ್ರೀಯ ಹೆದ್ದಾರಿ. ಇದನ್ನ ಈಗಾಗಲೇ ತಾಲೂಕು ಅಧಿಕಾರಿಗಳಿಗೆ ಮತ್ತು ನಗರಸಭೆಯವರ ಗಮನಕ್ಕೆ ಸುಮಾರು ಸಲ ತಂದಿದ್ದೀವಿ. ನೋಡಿ, ಇಂಥ ಸಮಸ್ಯೆ ನಗರದ ಮಧ್ಯಭಾಗದಲ್ಲಿ ಆಗ್ತಾ ಇದೆ. ಸಾರ್ವಜನಿಕರು ತುಂಬ ಅನಾನುಕೂಲ, ತುಂಬ ತೊಂದರೆಗೀಡಾಗಿದ್ದಾರೆ. ರಸ್ತೆಯಲ್ಲಿ ಓಡಾಡೋದು ತುಂಬ ಕಷ್ಟ, ವಾಹನಗಳು ಓಡಾಡೋದು ಕೂಡ ತುಂಬ ಕಷ್ಟ ಹೋಗಿದೆ. ಇನ್ನು ಜನರಲ್ಲಿ ಓಡಾಡೋದು, ರಾಜಕಾಲುವೆಗಳು ಮುಳುಬಾಗಲು ನಗರಾದ್ಯಂತ ಎಲ್ಲ ಮುಚ್ಚೋಗಿರೋದ್ರಿಂದ ಇಲ್ಲಿ ಬುಗಸಾಲಕುಂಟೆಯಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದ ನೀರು ನಿಂತು ತುಂಬ ಅವಘಡಕ್ಕೆ ಕಾರಣವಾಗಿದೆ. ರಾಜಕಾಲುವೆಗಳ ವಿಷಯದಲ್ಲಿ ಈಗಾಗಲೇ ನಾವು ಸುಮಾರು ಸಲ ತಾಲೂಕು ಆಡಳಿತ ಮತ್ತು ನಗರಸಭೆ ಆಡಳಿತ ಕೂಡ ಗಮನಕ್ಕೆ ತಂದಿದ್ದೀವಿ. ನಾವು ಈ ಕೂಡಲೇ ಇದನ್ನು ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದವರು ಇದುವರೆಗೂ ಕೂಡ ಇದ್ರ ಬಗ್ಗೆ ಏನು ಚಕರ ಆಯ್ತಿಲ್ಲ. ಕೇವಲ ಪೇಪರ್ಗಳ ಮೇಲೆ ಕೆಲಸ ಆಗ್ತಾ ಇದೆ. ಆದರೆ ಇಲ್ಲಿ ವಾಸ್ತವವಾಗಿ ಇಲ್ಲಿ ಸಮಸ್ಯೆ ಇತ್ಯರ್ಥ ಆಗಿದ್ದೇ ಇಲ್ಲ. ಏನು ಇವತ್ತು ರಾಜಕಾಲುವೆಗಳ ಅವುಗಳ ಒಂದು ನಿರ್ಮಾಣ ಆಗದೇ ಇರೋದ್ರಿಂದ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಿಸ್ತಾ ಇದ್ದೀವಿ. ರಾಷ್ಟ್ರೀಯ ಹೆದ್ದಾರದಲ್ಲಿ ಬುಗಸಾಲಕುಂಟೆಯಲ್ಲಿ ಈ ಸಮಸ್ಯೆಯನ್ನು ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ವಿ. ಏನು ಸಣ್ಣದಾಗಿ ಒಂದು ಮಳೆ ಬಿದ್ರೇ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಕೆರೆ ಮಾದರಿ ನಿರ್ಮಾಣ ಆಗಿದೆ ರಸ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಮಳೆ ದೊಡ್ಡದಾಗಿ ಬಿದ್ದಾಗ ಇದರ ಪರಿಸ್ಥಿತಿ ಏನಾಗಬಹುದು, ಇದನ್ನು ಕೂಡಲೇ ತಹಸೀಲ್ದಾರ್ ಅವರು ಮತ್ತು ನಗರಸಭೆಯವರು ಕೈಗೆತ್ಕೋಬೇಕು. ಅದನ್ನು ಎತ್ಕೊಳ್ತಾ ಇಲ್ಲ. ಇದು ತುಂಬ ನೋವಿನ ವಿಚಾರ. ಈಗಾಗಲೇ ನಾವು ಸುಮಾರು ಸಲ ಎಚ್ಚರಿಸಿದ್ದೀವಿ. ಅದೇನು ಮಾಡ್ತಾ ಇದ್ದಾರೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದರ ಬಗ್ಗೆ ತಾಲೂಕಿನ ಆಡಳಿತ ಮತ್ತು ಜನಪ್ರತಿನಿಧಿಗಳು, ನಗರಸಭಾ ಸದಸ್ಯರು ಇದರ ಬಗ್ಗೆ ಧ್ವನಿ ಎತ್ತಬೇಕು. ಈ ಕೂಡಲೇ ಇದು ಸಮಸ್ಯೆ ಇತ್ಯರ್ಥ ಆಗಬೇಕಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಗರಸಭೆ ಮತ್ತು ತಾಲೂಕು ಆಡಳಿತ ವೈಫಲ್ಯದಿಂದ ಇಷ್ಟೊಂದು ದೊಡ್ಡ ಮಟ್ಟದ ಸಮಸ್ಯೆ ನಾವು ಎದುರಿಸ್ತಾ ಇದ್ವಿ. ಯಾಕೆ ಇವರು ಸರಿಪಡಿಸಲಿಲ್ಲ? ಇವ್ರ ಮೇಲೆ ಆಗಿರ್ತಕ್ಕಂಥ ಪ್ರಭಾವ ಏನು? ಯಾರು ಮುಲಾಜಿಗೋಸ್ಕರ ಇವರು ಇದ್ದೋಗಿದ್ದಾರೆ? ಈ ರಾಜಕಾಲುವೆಗಳನ್ನು ಯಾಕೆ ತೆರವುಗೊಳಿಸಲಿಲ್ಲ? ಈ ರಾಜಕಾಲುವೆಗಳು ತೆರವುಗೊಳಿಸೋದ್ರಿಂದ ಯಾರಿಗೆ ನಷ್ಟ ಆಗಲಿದೆ? ತಾಲೂಕು ಕಚೇರಿಗೆ ಏನಾದರೂ ನಷ್ಟ ಇದೆಯಾ ಅಥವಾ ನಗರಸಭೆಗೆ ಏನಾದರೂ ನಷ್ಟ ಇದೆಯಾ? ಯಾರು ಮುಲಾಜಿಗೋಸ್ಕರ ನೀವು ಸುಮ್ಮನೆ ಇದ್ದೋಗಿದ್ದೀರಿ? ಇದು ಒಂದು ದೊಡ್ಡ ಮಟ್ಟದ ಒಂದು ನದಿ ಥರ ನಿರ್ಮಾಣ ಆಗೋದ್ರಲ್ಲಿ ಸಂಶಯ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಕೂಡಲೇ ಇದನ್ನು ಇತ್ಯರ್ಥಪಡಿಸಿಲ್ಲ ಅಂತ ಹೇಳಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ರೂಪಿಸಬೇಕಾಗ್ತದೆ.